ವಸಿಷ್ಠರ ಉಪಸ್ಥಿತಿಯಲ್ಲಿ ನನ್ನ ನಿರ್ದೇಶನದಲ್ಲಿ ನಡೆಸಿದಂತಹ ಈ ಅಶ್ವಮೇಧ ಕ್ರತುವಿನಲ್ಲಿ ಒಂದು ಭಾಗವಾದಂತಹ ಪುತ್ರಕಾಮೇಷ್ಟಿಯಾಗ ಇನ್ನೇನು ಮುಗಿಯುತ್ತಾ ಬಂತು, ಸಂಪನ್ನಗೊಳ್ಳುವುದಕ್ಕೆ ಸನ್ನದ್ಧವಾಗಿದೆ. ಈ ಸಂದರ್ಭದಲ್ಲಿ ಯಜ್ಞ ನಾರಾಯಣನನ್ನೇ ನಾವು ಮನಸ್ಸ ಪ್ರಾರ್ಥಿಸಿದೆವು ಎಂದಾದರೆ ನಮ್ಮ ಮನದ ವಾಂಛೆಯನ್ನು ಆತ ಈಡೇರಿಸುತ್ತಾನೆ ಎಂಬುದು ನಂಬಿಕೆಯಲ್ಲೇ ಹೌದು. ಆದ್ದರಿಂದ ಎಲ್ಲರೂ ಒಂದೇ ಮನಸ್ಕರಾಗಿ ಆ ಯಜ್ಞ ನಾರಾಯಣನನ್ನೇ ಭಜಿಸೋಣ. ಮಕ್ಕಳಿಲ್ಲ ಅಂತ ಬಹಳ ವೃದ್ಧನಾಗಿದ್ದೆ ನಾನು. ಮಕ್ಕಳಾದ ಹೊತ್ತಿನಲ್ಲಿ ವೃದ್ಧನಾಗಿದ್ದರೂ ಎಲ್ಲರ ಎನ್ನುವುದು ವ್ಯಾಪಿಸಿ ನಿಂತಿದೆ. ಅಂದೊಂದು ಕಾಲದಲ್ಲಿ ಪುತ್ರಕಾಮೇಷ್ಟಿಯಿಂದ ಪ್ರದತ್ತವಾದಂತಹ ಪಾಯಸವನ್ನು ನನ್ನ 3 ಮಂದಿ ಪಡನಿಯರಿಗೆ ನಾನು ಹಂಚಿದ್ದೆ. ಸರಿ ಅರ್ಧ ಪಾಲು ಮಾಡಿ ಅರ್ಧವನ್ನು ಕೌಸಲ್ಯಾದೇವಿಗೆ, ಉಳಿದ ಅರ್ಧವನ್ನು 2 ಪಾಲು ಮಾಡಿ 1 ಪಾಲನ್ನು ಸುಮಿತ್ರಾದೇವಿಗೆ, ಕಾಲು ಭಾಗವನ್ನು 2 ಭಾಗ ಮಾಡಿ 1 ಪಾಲನ್ನು ಕೈಕಾದೇವಿಗೆ, ಉಳಿದ 1 ಪಾಲನ್ನು ಮತ್ತೆ ಸುಮಿತ್ರಾದೇವಿಗೆ ಹೀಗೆ ಹಂಚಿದ್ದೆ. ಕೌಸಲ್ಯಾದೇವಿಯ ಗರ್ಭವೈಕುಂಠದಿಂದ ಹುಟ್ಟಿ ಬಂದ ಮಗ ಪುರವಸ್ಸು ನಕ್ಷತ್ರ, ಗುರುಗಳಾದ
ವಶಿಷ್ಠರು ಹೇಳಿದ್ರು ಇವ ಶ್ರೀರಾಮ ಅಂತ. ಆಮೇಲೆ ಕೈಕಾದೇವಿ ಹೆತ್ತಳು ಪುಷ್ಯ ನಕ್ಷತ್ರದಲ್ಲಿ ಅವನಿಗೆ ಭರತ ಅಂತ ನಾಮಕರಣ. 2 ಸಲ ಪಾಯಸ ತಿಂದದ್ದರಿಂದಲೋ ಏನು ಸುಮಿತ್ರಾದೇವಿ ಅವನೇ ಮಕ್ಕಳಿಗೆ ಜನ್ಮವನ್ನಿತ್ತಳು ಆಶ್ಲೇಷ ನಕ್ಷತ್ರದಲ್ಲಿ. ಒಬ್ಬರಿಗೆ ಲಕ್ಷ್ಮಣ, ಇನ್ನೊಬ್ಬರಿಗೆ ಶತ್ರುಘ್ನ ಅಂತ ನಾಮಕರಣ ಮಾಡಿ ಬೆಳೆಸುತ್ತಾ ಬಂದೆ. ಸಾಧಾರಣ ಸರಿಸುಮಾರು 16 ತುಂಬಲಿಕ್ಕಾಗುವಾಗ ವಿಶ್ವಾಮಿತ್ರ ಮಹರ್ಷಿಗಳು ಬಂದು ಹೇಳ್ತಾರೆ, ನಿನ್ನ ಹಿರಿಮಗನಾದಂತಹ ಶ್ರೀರಾಮಚಂದ್ರನನ್ನು ಯಜ್ಞ ಸಂರಕ್ಷಣೆಗಾಗಿ ಕಳುಹಿಸಿಕೊಡು. ಪುತ್ರರಾದ ನಾನು ಕಣ್ಣೀರು ಕರೆದು ಪುತ್ರನನ್ನು ಕಳಿಸಲಾರೆ ಅಂತ ಹೇಳಿದಾಗ ಬಹಳ ಕೋಪಗೊಂಡು ಹೇಳಿದರು, ತಪೋಗಮ್ಯದ ಕಾಲಗರ್ಭದಲ್ಲೇ ಶ್ರೀರಾಮನ ದಿವ್ಯತೆಯನ್ನು ಕಂಡವರು ನಾವು, ನೀನೇನು ಅವನಿಗೆ ಅಪ್ಪ, ಅವನಿಗೆ ಅಪ್ಪ ಮಾಡಿದಷ್ಟೇ. ಕುಲಗುರುಗಳಾದಂತಹ ವಶಿಷ್ಠರು ಹೇಳಿದರು, ಕಳಿಸಿಕೊಡು, ನಿನ್ನ ಮಗನಿಗೆ ಕಲ್ಯಾಣ ಆಗ್ತದೆ. ನೆರಳನ್ನು ದೇಹವನ್ನು ನೆರಳು ಅನುಸರಿಸುವಂತೆ ಆಶ್ರಯಿಸುವಂತೆ ರಾಮ ಹೊತ್ತಾಗ ಲಕ್ಷ್ಮಣ ಕೇಳ್ತಾನೆಯೇ, ಜೊತೆಯಾಗಿ ಇಬ್ಬರು ಒಟ್ಟಿಗೆ ಹೋದರು. ಬಹಳ ಕಾರ್ಯಗಳೆಲ್ಲವೂ ಸಾಧಿತವಾದ ಮೇಲೆ ಮಿಥಿಲಾ ಪಟ್ಟಣದಲ್ಲಿ ಸೀತಾ ಸ್ವಯಂವರಕ್ಕಾಗಿ ಶಿವಧನುಸ್ಸು ಪಣವಾಗಿರಿಸಿದ್ದಂತೆ ಅದನ್ನು ಹೆದೆಯೇರಿಸುವುದಕ್ಕೆ ರಾಮ ಮುಂದಾದರೆ ಅವರ ಕೈಯಲ್ಲಿ ಮುರಿಯಿತು ಅಂತ ಕೇಳಿದೆ. ಸೀತಾರಾಮರ ಕಲ್ಯಾಣ ಅಂತ ನಿಶ್ಚಯಿಸಿದ ಶ್ರೀರಧ್ವಜ ಜನಕ ಹೇಳ್ತಾನೆ, ನನ್ನ ಅವರ ಸುಪುತ್ರಿಯಾದಂತಹ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಕೊಡ್ತೇನೆ ಅಂತ. ಅವರ ತಮ್ಮನಾದಂತಹ ಕುಶಧ್ವಜ ಜನಕ ಹೇಳ್ತಾನೆ, ನನ್ನ ಮಕ್ಕಳಾದ ಮಾಂಡವಿ ಶುತಕೀರ್ತಿಯರನ್ನು ಭರತ ಶತ್ರುಘ್ನರಿಗೆ ಕೊಡ್ತೇನೆ ಅಂತ. ಒಂದೇ ಮನೆಯಿಂದ 4 ಮಂದಿ ಭಾಗ್ಯದ ಸೊಸೆಯರು ನನ್ನ ಮನೆ ತುಂಬುತ್ತಾರೆ ಅಂತಾದ್ರೆ ನಮಗೆ ಓಲೆ ಬಂದಿದೆ, ಎಲ್ಲ ಹೇಳ್ಬೇಕು.